ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ 64ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯಗಳಲ್ಲಿ ಸೀತಾದೇವಿಯನ್ನು ಕಂಡು ಕಿಷ್ಕಿಂಧೆಗೆ ಹಿಂದಿರುಗುತ್ತಿರುವ ವಾನರರು ಅತ್ಯಂತ ಸಂತೋಷಭರಿತರಾಗಿ ಸುಗ್ರೀವನಿಗೆ ಪ್ರಿಯವಾಗಿದ್ದ ದಿವ್ಯ ಮಧುವನವನ್ನು ಪ್ರವೇಶಿಸಿ ಅಲ್ಲಿದ್ದ ವನಪಾಲಕರಾದ ದಧಿಮುಖನೆ ಮುಂತಾದವರನ್ನು ಹೊಡೆದೋಡಿಸಿ ಅಲ್ಲಿ ಮಧುವನ್ನು ಬಲವಂತದಿಂದ ಕುಡಿಯುತ್ತಿರುವರು. ಮಧುವನ್ನು ಕುಡಿದು ಮದವೇರಿದವರಾಗಿ ಅವರೆಲ್ಲರೂ ಹುಚ್ಚಾಟಗಳಲ್ಲಿ ತೊಡಗಿರುವಾಗ ದಧಿಮುಖನು ಸುಗ್ರೀವನ ಬಳಿಗೆ ಬಂದು ಅವರು ಮಾಡಿದ ಕಾರ್ಯವನ್ನು ನಿವೇದಿಸಿಕೊಳ್ಳುತ್ತಾನೆ. ಆಗ ಸುಗ್ರೀವನು ಅತ್ಯಾನಂದಗೊಂಡು ರಾಮಲಕ್ಷ್ಮಣರಲ್ಲಿ ಹನುಮದಾದಿಗಳು ಸೀತೆಯನ್ನು ಕಂಡು ಬಂದಿರುವರು ಎಂದು ಸಂತೋಷದಿಂದ ತಿಳಿಸಿ ಆ ದಧಿಮುಖನಿಗೂ ಅವರೆಲ್ಲರನ್ನು ಕರೆತರುವಂತೆಯೂ ಕೂಡಲೇ ತಾನು ಅವರೊಡನೆ ಸೀತೆಯನ್ನು ಕಂಡು ಬಂದ ವಿಚಾರವನ್ನು ತಿಳಿಯಲು ತಾನು ರಾಮಲಕ್ಷ್ಮಣರು ಎಲ್ಲರೂ ಉತ್ಸುಕರಾಗಿರುವುದನ್ನು ತಿಳಿಸುತ್ತಾನೆ. ಸುಗ್ರೀವನು ಹೀಗೆ ಹೇಳಲಾಗಿ ವಾನರನಾದ ದಧಿಮುಖನು ಸಂತೋಷಗೊಂಡು ರಾಮಲಕ್ಷ್ಮಣರಿಗೂ ಸುಗ್ರೀವನಿಗೂ ನಮಸ್ಕರಿಸಿದನು. ಸುಗ್ರೀವನಿಗೂ ಮಹಾಬಲಶಾಲಿಗಳಾದ ರಾಮಲಕ್ಷ್ಮಣರಿಗೂ ಪ್ರಣಾಮ ಮಾಡಿ ಶೂರರಾದ ವಾನರರೊಡಗೂಡಿ ಅಂತರಿಕ್ಷಕ್ಕೆ ಹಾರಿಬಿಟ್ಟನು. ಮೊದಲು ಹೇಗೆ ಬಂದನೋ ಹಾಗೆಯೇ ವೇಗವಾಗಿ ಹೊರಟು ಹೋದನು. ಅಂತರಿಕ್ಷದಿಂದ ನೆಲಕ್ಕೆ ಧುಮುಕಿ ಆ ವನವನ್ನು ಒಳಹೊಕ್ಕನು. ವನವನ್ನು ಒಳಹೊಕ್ಕವನಾಗಿ ಕಪಿನಾಯಕನು ಮದವಿಳಿದು ಎದ್ದು ನಿಂತು ಎಲ್ಲರೂ ಮಧುವಿನಿಂದ ಕೂಡಿದ ನೀರನ್ನು ಮೂತ್ರೋತ್ಸರ್ಜನೆ ಮಾಡುತ್ತಿದ್ದುದನ್ನು ಕಂಡನು. ಅಂಗೈಗಳನ್ನು ಜೋಡಿಸಿ ಪ್ರಣಾಮ ಮಾಡುತ್ತಾ ಆ ವೀರನು ಅವರ ಬಳಿಗೆ ಬಂದು ಸಂತೋಷಪಟ್ಟವನಂತೆ ಅಂಗದನನ್ನು ಕುರಿತು ಮಧುರವಾಗಿ ಈ ಮಾತನ್ನಾಡಿದನು. ಸೌಮ್ಯನೇ, ಇವರು ತಡೆದುದಕ್ಕಾಗಿ ಕೋಪ ಮಾಡಬೇಡ. ಕಾವಲುಗಾರರು ಅಜ್ಞಾನದಿಂದಲೂ ಕೋಪದಿಂದಲೂ ನಿಮ್ಮನ್ನು ತಡೆದರು. ದೂರದಿಂದ ಆಯಾಸಪಟ್ಟು ಬಂದಿರುವಿಯಾಗಿ ಇಷ್ಟ ಬಂದಂತೆ ಮಧುವನ್ನು ಸೇವಿಸು. ಎಲೈ ಮಹಾಬಲನೆ, ನೀನು ಯುವರಾಜ, ಈ ವನಕ್ಕೆ ನೀನು ಒಡೆಯ. ಮೂರ್ಖತನದಿಂದ ಹಿಂದೆ ಮಾಡಿದ ಅಪರಾಧವನ್ನು ಕ್ಷಮಿಸು. ಹಿಂದೆ ವಾನರರಾಜನಾದ ನಿನ್ನ ತಂದೆಯಿದ್ದಂತೆಯೇ ಹಾಗೆಯೇ ನೀನು ಸುಗ್ರೀವನು ಇರುವಿರಿ. ಶ್ರೇಷ್ಠನೇ, ನೀವು ಬೇರೆಯಲ್ಲ. ಎಲೈ ನಿರ್ದೋಷಿಯೇ, ಈ ವನಚರರೆಲ್ಲರೂ ಇಲ್ಲಿಗೆ ಬಂದಿರುವುದನ್ನು ನಾನು ಹೋಗಿ ನಿನ್ನ ಚಿಕ್ಕಪ್ಪನಿಗೆ ತಿಳಿಸಿದನು. ಆ ಕಪಿನಾಯಕರೊಡನೆ ನಿನ್ನ ಬರುವಿಕೆಯನ್ನು ಕೇಳಿ ಸಂತೋಷಗೊಂಡನು. ವನವು ಧ್ವಂಸ ಮಾಡಲ್ಪಟ್ಟದ್ದನ್ನು ಕೇಳಿಯೂ ಕುಪಿತನಾಗಲಿಲ್ಲ. ನಿನ್ನ ಚಿಕ್ಕಪ್ಪನಾದ ವಾನರರಾಜನಾದ ಸುಗ್ರೀವನು ಬಹಳ ಸಂತೋಷಗೊಂಡು ನಿಮ್ಮೆಲ್ಲರನ್ನು ಬೇಗನೆ ಕಳುಹಿಸುವಂತೆ ನನಗೆ ಹೇಳಿದನು. ದಧಿಮುಖನ ಮೃದುವಾದ ಈ ಮಾತನ್ನು ಕೇಳಿ ವಾನರ ಶ್ರೇಷ್ಠನಾದ ಅಂಗದನು ಮಾತನಾಡುವುದರಲ್ಲಿ ಪಂಡಿತನಾಗಿ ಅವನಿಗೆ ಹೇಳಿದನು. ಕಪಿನಾಯಕರಿರ, ಈ ವೃತ್ತಾಂತವು ರಾಮನಿಗೆ ಕೇಳಿ ಬಂದಿರುವುದೆಂದೇ ಸಂಶಯ ಪಡುತ್ತೇನೆ. ಈತನು ಹರ್ಷದಿಂದ ಹೇಳುತ್ತಿರುವ ಕಾರಣದಿಂದ ಹಾಗೆಯೇ ತಿಳಿಯುತ್ತೇನೆ. ಎಲೈ ಶತ್ರು ಸಂತಾಪಕರೇ, ಆದ ಕಾರಣ ಕೆಲಸವು ಮುಗಿದ ಮೇಲೆ ನಾವು ಇಲ್ಲಿ ನಿಲ್ಲುವುದು ಸರಿಯಲ್ಲ. ವನಚಾರಿಗಳು ಇಷ್ಟ ಬಂದಂತೆ ಮಧುವನ್ನು ಭಕ್ಷಿಸಿ ವಿಶ್ರಾಂತಿ ಪಡೆದಿರುವರು. ಇನ್ನು ಉಳಿದಿರುವುದು ಏನು? ನನ್ನ ಗುರು ಅಂದರೆ ಚಿಕ್ಕಪ್ಪನಾದ ಸುಗ್ರೀವನು ಇರುವಲ್ಲಿಗೆ ಹೋಗುವುದೇ ಉಳಿದಿದೆ. ಕಪಿನಾಯಕರಾದ ನೀವೆಲ್ಲರೂ ಒಟ್ಟುಗೂಡಿ ನನಗೆ ಹೇಗೆ ಹೇಳುವಿರೋ, ಮಾಡಬೇಕಾದ ವಿಚಾರವೇ ಆಗಲಿ ಮಾಡಬಾರದ ವಿಚಾರವೇ ಆಗಲಿ ಹಾಗೆಯೇ ನಾನಿರುವೆನು. ನಿಮಗೆ ನಾನು ಅಧೀನನು. ನಾನು ಯುವರಾಜನಾಗಿದ್ದರೂ ಆಜ್ಞೆ ಮಾಡಲು ಸಮರ್ಥನಲ್ಲ. ಕಾರ್ಯ ಸಾಧನೆ ಮಾಡಿರುವ ನಿಮ್ಮ ಮೇಲೆ ಅಧಿಕಾರ ಮಾಡುವುದು ನನಗೆ ಸರಿಯಲ್ಲ. ಹೀಗೆ ಹೇಳುತ್ತಿರುವ ಅಂಗದನ ಎಂದೆಂದಿಗೂ ಮರೆಯಲಾಗದ ಮಾತನ್ನು ಕೇಳಿ ವಾನರರು ಸಂತೋಷಚಿತ್ತರಾಗಿ ಈ ಮಾತುಗಳನ್ನಾಡಿದರು. ಎಲೈ ರಾಜನೇ, ಎಲೈ ವಾನರ ಶ್ರೇಷ್ಠನೇ, ಪ್ರಭುವಾಗಿ ಹೀಗೆ ಯಾರು ಹೇಳುತ್ತಾರೆ? ಐಶ್ವರ್ಯ ಮದದಿಂದ ಮೈಮರೆತವನು ಎಲ್ಲವೂ ನಾನೇ ಎಂದು ಭಾವಿಸುತ್ತಾನೆ. ಈ ಮಾತು ನಿನಗೆ ಬಹಳ ತಕ್ಕುದಾಗಿದೆ. ಬೇರೆ ಯಾವನಿಗೂ ಆಗುವುದಿಲ್ಲ. ಈ ವಿನಯವೇ ಮುಂದೆ ಬರುವ ಶುಭ ಫಲಕ್ಕೆ ಅರ್ಹತೆಯನ್ನು ಹಿತಕರವಾದ ರೀತಿಯಲ್ಲಿ ಹೇಳುತ್ತಿದೆ. ಕಪಿವೀರರಿಗೆ ಸದಾ ಕಾಲಕ್ಕೂ ಒಡೆಯನಾದ ಸುಗ್ರೀವನು ಇರುವಲ್ಲಿಗೆ ಹೋಗಲು ನಾವೆಲ್ಲರೂ ತ್ವರೆಯಿಂದ ಎದುರು ನೋಡುತ್ತಾ ಬಂದಿರುವೆವು. ಶ್ರೇಷ್ಠನೇ, ಆದರೆ ಮಾತ್ರ ನೀನು ಆಜ್ಞಾಪಿಸದೆ ಕಪಿಗಳು ಒಂದು ಹೆಜ್ಜೆಯಿಂದಲೂ ಮುಂದಿನ ಹೆಜ್ಜೆಗೆ ಎಲ್ಲಿಯೂ ಹೋಗಲು ಸಾಧ್ಯವೇ ಇಲ್ಲ. ಇದು ಸತ್ಯವೆಂದು ನಿನಗೆ ಹೇಳುತ್ತೇನೆ. ಹೀಗೆ ಹೇಳುತ್ತಿದ್ದ ಅವರಿಗೆ ಅಂಗದನು ಹಾಗೆಯಾಗಲಿ, ಹೋಗೋಣ ಎಂದು ಉತ್ತರ ಕೊಟ್ಟನು.
ಹೀಗೆ ಹೇಳಿ ಆ ಮಹಾಬಲರು ಎಲ್ಲರೂ ಆಕಾಶಕ್ಕೆ ಹಾರಿದರು. ಆ ವಾನರ ನಾಯಕರೆಲ್ಲರೂ ಯಂತ್ರದಿಂದ ಹಾರಿಸಲ್ಪಟ್ಟ ಬೆಟ್ಟಗಳಂತೆ ಆಕಾಶವನ್ನು ನಿರಾಕಾಶವನ್ನಾಗಿ ಮಾಡಿ, ಅಂದರೆ ಆಕಾಶವನ್ನೇ ಮುಚ್ಚಿಬಿಟ್ಟು ಅಂಗದನನ್ನು ಹಿಂಬಾಲಿಸುತ್ತಾ ಹೊರಟರು. ವೇಗವಂತರಾದ ಆ ಕಪಿಗಳು ಆಕಾಶಕ್ಕೆ ತಕ್ಕನೆ ಹಾರಿ ಅಂಗದನನ್ನು ಹನುಮಂತನನ್ನು ಮುಂದಿಟ್ಟುಕೊಂಡು ಗಾಳಿಯಿಂದ ತಳ್ಳಲ್ಪಟ್ಟ ಮೇಘಗಳಂತೆ ದೊಡ್ಡದಾದ ಧ್ವನಿಯಿಂದ ಗರ್ಜಿಸಿದರು. ಅಂಗದನು ಇನ್ನೂ ಬಂದು ಸೇರುವ ಮುನ್ನ ವಾನರ ರಾಜನಾದ ಸುಗ್ರೀವನು ದುಃಖದ ಸಂತಪ್ತನಾದ ಕಮಲನೇತ್ರನಾದ ರಾಮನಿಗೆ ಹೇಳಿದನು: ಸಮಾಧಾನದಿಂದಿರು, ನಿನಗೆ ಒಳಿತಾಗಲಿ. ದೇವಿಯು ಕಾಣಲ್ಪಟ್ಟಳು, ಸಂಶಯವಿಲ್ಲ. ನಾವು ಕೊಟ್ಟ ಕಾಲಾವಧಿಯು ಮೀರಿ ಹೋಗಿರುವಾಗ ಸಂತೋಷದ ಸುದ್ದಿಯನ್ನು ಹೊತ್ತಲ್ಲದೆ ಅವರು ಇಲ್ಲಿಗೆ ಬರಲು ಸಾಧ್ಯವೇ ಇರುತ್ತಿರಲಿಲ್ಲ. ಎಲೈ ಶುಭಕರವಾದ ನೋಟವುಳ್ಳವನೇ, ಅಂಗದನ ಸಂತೋಷಾಧಿಕ್ಯದಿಂದಲೂ ಇದನ್ನು ತಿಳಿಯಬಹುದಾಗಿದೆ. ಕೆಲಸವು ಕೆಟ್ಟು ಹೋಗಿದ್ದರೆ ಮಹಾಬಾಹುವು ಹಾರುವುದರಲ್ಲಿ ಉತ್ತಮನೂ ಆದ ಯುವರಾಜ ಅಂಗದನು ನನ್ನ ಬಳಿಗೆ ಬರುತ್ತಿರಲಿಲ್ಲ. ಕಾರ್ಯ ಸಾಧನೆ ಆಗದಿರುವವನು ಈ ತರದ ಉದ್ಯೋಗವನ್ನು ಕೈಗೊಂಡಿದ್ದರೆ ಆತನು ದೀನಮುಖನಾಗಿ ದಿಕ್ಕಿಟ್ಟು ಕಳವಳಿಸುವ ಮನಸ್ಸಿನಿಂದ ಇರುತ್ತಿದ್ದನು. ತಂದೆ ತಾತಂದಿರಿಂದ ಬಂದ ಈ ಮಧುವನವು ನನ್ನ ಪೂರ್ವಿಕರಿಂದ ಪಾಲಿತವಾದುದು. ಆ ವಾನರ ನಾಯಕನು ಸಂತೋಷಗೊಳ್ಳದೆ ನನ್ನ ಮಧುವನವನ್ನು ಸೂರೆ ಮಾಡಿರಲಾರನು. ಕೌಸಲ್ಯಗೆ ಸತ್ಪುತ್ರನಾದ ರಾಮನೇ, ಉತ್ತಮ ವ್ರತವುಳ್ಳವನೇ, ಸಮಾಧಾನ ಪಟ್ಟುಕೋ. ದೇವಿಯು ಕಾಣಲ್ಪಟ್ಟಿರುವಳು, ಸಂದೇಹವಿಲ್ಲ. ಅದು ಹನುಮಂತನಿಂದಲ್ಲದೆ ಬೇರೊಬ್ಬನಿಂದಲ್ಲ. ಈ ಕಾರ್ಯ ಸಾಧನೆಗೆ ಹನುಮಂತನಲ್ಲದೆ ಬೇರೊಬ್ಬನು ಕಾರಣನಲ್ಲ. ಎಲೈ ಉತ್ತಮ ಬುದ್ಧಿಯುಳ್ಳವನೇ, ಸೂರ್ಯನಲ್ಲಿ ತೇಜಸ್ಸು ಶಾಶ್ವತವಾಗಿ ಇರುವಂತೆ ಹನುಮಂತನಲ್ಲಿ ಕಾರ್ಯಸಿದ್ಧಿ ಪಡೆಯುವ ಸಾಮರ್ಥ್ಯವು, ಬುದ್ಧಿಯು, ಪ್ರಯತ್ನವು, ಪರಾಕ್ರಮವು ಎಲ್ಲವೂ ಸೇರಿವೆ. ಎಲ್ಲಿ ಜಾಂಬವಂತನು ಮಾರ್ಗದರ್ಶಕನೋ, ಅಂಗದನು ಸೇನಾನಾಯಕನೋ, ಹನುಮಂತನು ಕಾರ್ಯನಿರ್ವಾಹಕನೋ, ಅಲ್ಲಿ ಮಂಗಳವಲ್ಲದೆ ಬೇರೆ ಮಾರ್ಗವೇ ಇರದು. ಅಸಮಾನ ಪರಾಕ್ರಮಿಯೇ, ಈಗ ಚಿಂತಾಯುಕ್ತನಾಗಿರಬೇಡ. ವಾನರರು ಅಧಿಕವಾದ ದರ್ಪದಿಂದ ಬಂದು ಸೇರಿರುವವರಾಗಿ ಕಾರ್ಯಸಾಧನೆ ಆಗದ ಇವರಿಗೆ ಇಂಥ ಮನೋವೃತ್ತಿ ಅಕ್ಷಮ್ಯ. ವನಭಂಗದಿಂದಲೂ ಇವರ ಮಧುಭಕ್ಷಣದಿಂದಲೂ ಇದನ್ನು ನಾನು ಅರಿಯಬಲ್ಲೆ. ಆಗ ಹನುಮಂತನ ಕಾರ್ಯದಿಂದ ಗರ್ವಿತರಾಗಿ ಕಾರ್ಯಸಿದ್ಧಿಯಾಯಿತೆಂದು ಹೇಳುವಂತೆ ಗರ್ಜಿಸುತ್ತಾ ಕಿಷ್ಕಿಂಧೆಯ ಸಮೀಪಕ್ಕೆ ಬರುತ್ತಿದ್ದ ವಾನರರ ಕಿಲಕಿಲ ಶಬ್ದವು ಆಕಾಶದಲ್ಲಿ ಹತ್ತಿರದಲ್ಲಿಯೇ ಕೇಳಿಬಂದಿತು. ಕಪಿಗಳ ಆ ಧ್ವನಿಯನ್ನು ಕೇಳಿ ಕಪಿಶ್ರೇಷ್ಠನಾದ ಸುಗ್ರೀವನು ಬಾಲವನ್ನು ಅಗಲವಾಗಿ ಬೀಸುತ್ತಾ ಸಂತೋಷ ಮನಸ್ಕನಾದನು. ರಾಮ ದರ್ಶನವನ್ನು ಅಪೇಕ್ಷಿಸುತ್ತಿದ್ದ ಆ ಕಪಿಗಳು ಸಹ ಅದೇ ಸಮಯಕ್ಕೆ ಅಂಗದನನ್ನು ಹನುಮಂತನನ್ನು ಮುಂದಿರಿಸಿಕೊಂಡು ಬಂದು ಸೇರಿದರು. ಅಂಗದನೇ ಮುಖ್ಯನಾದ ಆ ವೀರರು ಬಹಳ ಸಂತೋಷಗೊಂಡು ಆ ಸಂತೋಷವನ್ನು ವ್ಯಕ್ತಪಡಿಸುವವರಾಗಿ ಕಪಿರಾಜನ ಹಾಗೂ ರಾಮಲಕ್ಷ್ಮಣರ ಸಮೀಪದಲ್ಲಿ ಕೆಳಗಿಳಿದರು. ಮಹಾಬಾಹುವಾದ ಹನುಮಂತನು ಅನಂತರ ತಲೆಬಾಗಿ ನಮಸ್ಕರಿಸುತ್ತಾ, ಶೀಲವತಿಯಾದ ದೇವಿ ಕ್ಷೇಮದಿಂದ ಇರುವಳು ಎಂದು ರಾಮನಿಗೆ ಅರುಹಿದನು. ವಾಯುಪುತ್ರನೇ, ಕಾರ್ಯಸಾಧನೆ ಮಾಡಿದವನೆಂದು ಆಗ ನಿಶ್ಚಯಿಸಿದವನಾಗಿ ಸುಗ್ರೀವನು ಆತನನ್ನು ಗೌರವದಿಂದ ಕಂಡನು. ಸಂತೋಷಗೊಂಡ ಲಕ್ಷ್ಮಣನು ಸಂತೋಷದಿಂದಿದ್ದ ಹನುಮಂತನನ್ನು ಗೌರವದಿಂದ ಕಂಡನು. ಶತ್ರು ವೀರರನ್ನು ಸಂಹರಿಸತಕ್ಕ ರಾಮನು ಸಂತೋಷದಿಂದ ನಲಿಯುತ್ತಾ ಹನುಮಂತನನ್ನು ಅಧಿಕವಾದ ಗೌರವದಿಂದ ನೋಡಿದನು. ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ 64ನೆಯ ಸರ್ಗವು ಸಮಾಪ್ತವಾದುದು. ನಮಸ್ತೆ ಶಾರದಾದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.